ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನಮ್ಮ ಫಾರ್ಮ್ ತೋರಿಸೋಣ ಅಂತ ಬನ್ನಿ. ಸೊ ವೆಲ್ಕಮ್ ಟು ಅ ಫಾರ್ಮ್. ಸೊ ಇದು ನಾವು ನಮ್ಮ ಫಾರ್ಮಲ್ಲಿ ಹಾಕಿದ್ದ ಮೊದಲನೇ ಗಿಡ ಬೋಗನ್ ಗಿಡ. ಸೊ ಇದು 5 ವರ್ಷದಿಂದ ಫಸ್ಟ್ ಜಾಗ ತಗೊಂಡಾಗ ಈ ಫೆನ್ಸಿಂಗ್ ಎಲ್ಲ ಹಾಕಿದ್ವಿ. ಫೆನ್ಸಿಂಗ್ ಹಾಕಿದ ತಕ್ಷಣ ಫಸ್ಟು ಗಿಡ ನೆಟ್ಟಿದ್ದು. ಸೊ ಇಲ್ಲಿ ಇದು ನೇರಳೆ ಮರ. ಸೊ ಇದು ಮಾವಿನಕಾಯಿ ಗಿಡ. ಇದು ಹೆಚ್ಚು ಕಡಿಮೆ ನೆಟ್ಟಿ ಮೂರು ವರ್ಷ ಆಗಿದೆ. ಹೆಚ್ಚು ಕಡಿಮೆ 3 ವರ್ಷದ ಗಿಡ, ಚಿಕ್ಕ ಗಿಡ ಇದು. ಇದು ಯಾವ ವೆರೈಟಿ ಅಂತ ಗೊತ್ತಿರಲಿಲ್ಲ ಗಿಡ ತಗೊಂಡುವಾಗ. ಸೊ ಇದು ಗಿಳಿ ಮಾವಿನಕಾಯಿ ಅನ್ಸುತ್ತೆ. ಗಿಳಿ ಮಾವಿನಕಾಯಿ ಮರ. ಮತ್ತೆ ಇದು ನೇರಳೆ ಮರ. ಇದು ಅದೇ ಟೈಮ್ ಆಲ್ಮೋಸ್ಟ್ ಮಾವು ನೆಟ್ಟಿರೋ ಟೈಮ್ಗೆ ನೆಟ್ಟಿದ್ದು. ಆಲ್ರೆಡಿ ಅಲ್ಲಿ ಹೂವುಗಳು ಬಿಟ್ಟಿದೆ. ಇನ್ನೊಂದು 2-3 ಮಂತ್ಸಲ್ಲಿ ಹಣ್ಣು ಬಿಡ್ಬೋದು. ಮತ್ತೆ ಹಾಗೆ ಎಂಟ್ರೆನ್ಸಿಂದ ಬಂದರೆ ನಾವೊಂದು ಈಗ ಮನೆ ಆಲ್ಮೋಸ್ಟು ಕಟ್ಟಿ ಮುಗ್ದಿದೆ, ಇನ್ನು ಗೃಹ ಪ್ರವೇಶ ಮಾಡಿಲ್ಲ. ಮೋಸ್ಟ್ಲಿ ನಾನು ಕಂಪ್ಲೀಟ್ ಟೂರು ಡೀಟೇಲ್ಸ್ ಅದ್ರ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡ್ತೀನಿ. ಇದು ನಾವು ಸ್ಟಾರ್ಟಿಂಗ್ ಬಂದಾಗ ಕಟ್ಟಿದ್ದು ಒಂದು ಸಣ್ಣ ಮನೆ, ಮಿಷಿನ್ ಮನೆ ಕಟ್ಟಿದ್ದು ನಾವು. ಇದು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ನಾವು ಬೋರ್ವೆಲ್, ನಮ್ಮ ಬೋರ್ವೆಲ್ ಪಾಯಿಂಟ್ ಇದು. ಸೊ ಮೇಜರ್ ಆಗಿ ಸ್ವಲ್ಪ ಬಾಳೆ ಗಿಡಗಳಿದೆ, ತೆಂಗು ಹಾಕಿದೀವಿ, ಮತ್ತೆ ಇಲ್ಲೆಲ್ಲ ಅಡಿಕೆ ಇದೆ. ಐ ಥಿಂಕ್ ಒಂದು ಸುತ್ತಲೂ ತೆಂಗಿನ ಸಸಿ ಹಾಕಿದೀವಿ. ಮತ್ತೆ ಹೆಚ್ಚು ಕಡಿಮೆ ಒಂದು 700-750 ಅಡಿಕೆ ಮರಗಳಿದೆ. ಸೊ ಇದು ಅಡಿಕೆ ಗಿಡಗಳಿಗೆಲ್ಲ 4 ವರ್ಷ ಆಗಿದೆ. ಸೊ ಆಲ್ರೆಡಿ ಇದರಲ್ಲಿ ಕಾಯಿಗಳು ಬಿಡಕ್ಕೆ ಶುರು ಆಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಗಿಡಗಳಲ್ಲೂ ಅಡಿಕೆ ಶುರುವಾಗಿದೆ. ಮತ್ತು ಬೋರ್ವೆಲ್ ಇರೋದ್ರಿಂದ ಇಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇದಕ್ಕೆ ನಾವು ಕುರಿ ಗೊಬ್ಬರ ಬಿಟ್ಟು ಬೇರೆ ಇನ್ನೇನು ಆಚೆ ಕಡೆಯಿಂದ ಫರ್ಟಿಲೈಸರ್ಸ್ ಏನು ಇದಕ್ಕೆ ಹಾಕಿಲ್ಲ. ಇದೆಲ್ಲ ಈ ಅಡಿಕೆ ತೋಟ, ತೆಂಗು ತೋಟ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು ನಮ್ಮ ತಂದೆ. ಸೊ ಮೋಸ್ಟ್ಲಿ ಅವರಿಂದ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಿಸ್ಬಲ್ಲೆ. ಮತ್ತು ಹಾಗೆ ಇಲ್ಲೂ ಒಂದು ಸಣ್ಣ ರೂಮ್ ಕಟ್ಟಿದ್ದೀವಿ, ಮುಂದಕ್ಕೆ ಏನಾದರೂ ಬೇರೆ ಮಾಡಿದ್ರೆ ಯೂಸ್ ಆಗಲಿ ಅಂತ. ಒಂದು ಹೈಟೆಕ್ ಕುರಿ ಶೆಡ್ಡು ಇದೆ. ಇದರಲ್ಲಿ ಒಂದು 30 ಟಗರು ಮರಿಗಳು ಸಾಕಿದ್ದೀವಿ. ಇದು ಮಾಡಿ ಹೆಚ್ಚು ಕಡಿಮೆ ಒಂದು 2 ಇಯರ್ಸ್ ಆಗಿದೆ. ಸೊ ಇದು ನಮ್ಮ ಅಡಿಕೆ ಮರಗಳು. ಮತ್ತೆ ಇಲ್ಲಿ ಇವಾಗ ಸುಮಾರು ಏಲಕ್ಕಿ ಬಾಳೆ ಗಿಡಗಳು ಹಾಕಿದೀವಿ. ಈಗ ಈ ಅಡಿಕೆ ತೋಟದ ಸುತ್ತಾನು ಒಂದು ಸುತ್ತಾನು ಏಲಕ್ಕಿ ಬಾಳೆಗಳು ಹಾಕಿದೀವಿ. ಸೊ ಹಂಗೆ ನಾನು ಹೇಳಿದ್ನಲ್ಲ, ಇಲ್ಲೆಲ್ಲ ಏಲಕ್ಕಿ ಬಾಳೆ ಗಿಡಗಳು ಸುತ್ತಾನು. ಇದು ಹೈಟೆಕ್ ಶೆಡ್ ಆಗಿರೋದ್ರಿಂದ ಅಲ್ಲಿ ಕುರಿಗಳ ಪಿಕ್ಕೆಗಳೆಲ್ಲ ಇಲ್ಲಿ ಕೆಳಗಡೆ ಬೀಳುತ್ತೆ. ಮತ್ತು ನಮಗೆ ಇಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ಹಾಗೆ ಇಲ್ಲೊಂದು ಗುಂಡಿ ತೋಡ್ಕೊಂಡಿದ್ದೀವಿ. ಸೊ ದಟ್ ಕುರಿ ಪಿಕ್ಕಗಳು ಏನಿದೆ ಅದು ಇಲ್ಲೇ ಹಾಕ್ತಾ ಇರ್ತೀವಿ. ಇದಕ್ಕಿಂತ ಒಳ್ಳೆ ಗೊಬ್ಬರ ನಮ್ಮ ತೋಟಕ್ಕೆ ಇನ್ಯಾವುದೂ ಇಲ್ಲ. ಸೊ ಅಡಿಕೆ ಮರಕ್ಕೆ, ತೆಂಗಿಗೆ ನಾವೆಲ್ಲ ಇದರಲ್ಲೇ ಫರ್ಟಿಲೈಸರ್ ಥರ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಐ ಥಿಂಕ್ ಬೇರೆಯವ್ರಿಗೂ, ಹೊರಗನವ್ರಿಗೆ ಬೇಕಂದ್ರೆ ಅದನ್ನ ನಾವು ಸೆಲ್ಲು ಮಾಡ್ತೀವಿ. ಸೊ ಅದೊಂದು ಯೂಸ್ ಇದೆ ಇದರಿಂದ. ಸೊ ಹಾಗೆ ಇಲ್ಲಿ ಉದ್ದಕ್ಕೂ ಬಾರ್ಡರ್ ಅಲ್ಲಿ ನನಗೆ ಏನೇನ್ ತರ ಫ್ರೂಟ್ ಟ್ರೀಸ್ ಹಾಕ್ಬೇಕು ಅಂತ ಇಷ್ಟ ಇತ್ತು ಅದನ್ನೆಲ್ಲ ಹಾಕಿದೀವಿ. ಸೊ ಇದು ನೋಡಿ, ಇದು ರಾಮಫಲ. ಇದು ವರ್ಷ ಪೂರ್ತಿ ಹಣ್ಣು ಬಿಡ್ತಾನೆ ಇರುತ್ತೆ. ತುಂಬಾ ಹಣ್ಣುಗಳು ಬರುತ್ತೆ ಅದರಲ್ಲಿ. ಸೊ ದೊಡ್ಡ ಸೈಜ್ ಆಗುತ್ತೆ ಇದೆಲ್ಲ. ಸೊ ನಮಗೂ ಸಾಕಾಗುತ್ತೆ, ಅಕ್ಕಪಕ್ಕದವ್ರಿಗೆ ಕೊಡೋಕ್ಕೂ ತುಂಬಾ ಇಷ್ಟ. ಸೊ ಇದಂತೂ ಯಾವಾಗಲೂ, ಇಲ್ದಂತೂ ತುಂಬಾ ಚೆನ್ನಾಗಿದೆ ಇದು ರಾಮಫಲ.
ಸೊ ಇದು ಸೋರ್ ಸೂಪ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದ್ರ ಎಲೆಗಳು ಇದಕ್ಕೂ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಮತ್ತೆ ಐ ಥಿಂಕ್ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಯೂಸ್ ಮಾಡ್ತಾರೆ. ಈ ಹಣ್ಣು ತುಂಬಾ ಹೆಚ್ಚು ವೈಟಮಿನ್ ಸಿ ಇದೆ ಹಣ್ಣಲ್ಲಿ. ಒಂದು ಹಣ್ಣಲ್ಲಿ ಹೆಚ್ಚು 25 ಹಣ್ಣಂತೂ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದೊಂದು ಖುಷಿ ವಿಚಾರ. ಮತ್ತೆ ಇಲ್ಲಿ ಹಾಗೆ ಇದು ಎರಳಿಕಾಯಿ ಗಿಡ, ಇದು ಕರಿಬೇವು, ಇದು ಕೂಡ ಕರಿಬೇವು ಗಿಡ. ಇದು ಇನ್ನೊಂದು ಇರ್ಲಿಕಾಯಿ ಗಿಡ. ಈ ಗಿಡ ಹಾಕಿನೂ 3 years ಆಗಿದೆ. ಇನ್ನು ಯಾವುದು ಕಾಯಿ ಇದ್ರಲ್ಲಿ ಬಿಟ್ಟಿಲ್ಲ ಈವರೆಗೂ. ಮತ್ತೆ ಇದು ಸಪೋಟ ಗಿಡನೂ ಇದೆ. ಅಲ್ಲಿ ಬಿಡ್ತಾ ಇರುತ್ತೆ ಸಣ್ಣ ಸಣ್ಣ ಕಾಯಿಗಳಿದೆ ಅಲ್ಲಿ. ಸಪೋಟಾನು ಇದೆ. ಮತ್ತೆ ಇದು ನನ್ನ ಫೇವ್ರೆಟ್ ಗಿಡ. ಇದು ಅವಕಾಡೋ ಟ್ರೀ. ಇದು ನೆಟ್ಟಿ 3 years ಆಗಿದೆ. ಇದು ಫಸ್ಟ್ ಟೈಮ್ ಈಲ್ಡ್ ಬಿಟ್ಟಿತ್ತು. ತುಂಬ ಹಣ್ಣುಗಳು ಬಿಟ್ಟಿತ್ತು ಫಸ್ಟ್ ಟೈಮು. ಇವಾಗಲೂ ಏನೋ ಚಿಕ್ಕ ಚಿಕ್ಕ ಕಾಯಿಗಳಿದೆ. ಮತ್ತು ಹಾಗೆ ಅಲ್ಲೊಂದು ಜೇನು ಗೂಡು ಕೂಡ ಕಟ್ಟಿದೆ. ಅದಕ್ಕೆ ಅದ್ರ ಹತ್ರ ಹೋಗೋಕ್ಕೆ ಸ್ವಲ್ಪ ಭಯ. ಸೊ ಆವಾಗಲೇ ತೋರಿಸ್ದಾಗೆ ಇದು ನಮ್ಮ ಬೋರ್ವೆಲ್ ಪಾಯಿಂಟು. ಸೊ ಇಲ್ಲಿ ಏಲಕ್ಕಿ ಬಾಳೆ, ಸುತ್ತಲೂ ಏಲಕ್ಕಿ ಬಾಳೆ ಹಾಕಿದ್ದೀವಿ. ಸೊ ಕೆಲವೊಂದು ಗಿಡ ಹಳೇದು. ಸೊ ಇದರಲ್ಲಿ ಆಲ್ರೆಡಿ 2 ಗೊನೆ ಇದೆ. ಮತ್ತು ಹಾಗೆ ಕೆಳಗೊಂದು ಪುಟ್ಟ ಆರೆಂಜ್ ಗಿಡನೂ ನೆಟ್ಟಿದ್ದೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಸುಮಾರು ಗಿಡ ನಾನು ಲಾಲ್ಬಾಗಲ್ಲೇ ತಂದಿರೋದು. ಆರೆಂಜು ಮತ್ತು ಬೇರೆ ಬೇರೆ ವೆರೈಟೀಸ್ ಆಫ್ ಲೆಮನ್, ಇದೆಲ್ಲ ನಾನು ಬೆಂಗಳೂರಲ್ಲಿರೋದ್ರಿಂದ ವೀಕೆಂಡ್ ಯಾವಾಗಾದ್ರೂ ಟೈಮ್ ಸಿಕ್ತಾಗ ಹೋದಾಗ ಅಲ್ಲಿ ಏನೇನು ಗಿಡ ಇರುತ್ತೆ, ಇನ್ನು ಬೇರೆ ಬೇರೆ ಎಕ್ಸಾಟಿಕ್ ಫ್ರೂಟ್ಸ್ ಗಿಡ ಎಲ್ಲ ತಂದು ಹಾಕಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದೊಂದಿದೆ. ಸೊ ಅದು ಮಾಡಿದಾಗ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಗೇಟಿಂದ ಈ ಕಡೆ ಬಂದರೆ ಇಲ್ಲಿ ಮಲ್ಲಿಗೆ ಗಿಡ ಹಾಕಿದ್ದೀನಿ. ಸೊ ಇವಾಗ ಹೂ ಬಿಡೋಕ್ಕೂ ಶುರುವಾಗಿದೆ. ಸೊ ಹಾಗೆ ಈ ಕೆಲವು ಗುಲಾಬಿ ಗಿಡ, ಕೆಲವು ಹೂ ಗಿಡಗಳನ್ನು ಈ ಕಡೆ ಹಾಕಿದ್ದೀವಿ. ಸೊ ಹಾಗೆ ಮನೆ ಸುತ್ತಲೂ ಹಾಗೆ ಕೆಲವು ಹಣ್ಣು ಗಿಡಗಳಿಗೆ ಬಂದು ತೋರಿಸ್ತೀನಿ. ಸೊ ಇದು ಒಂದು ಹೇಳಿದ್ನಲ್ಲ, ಒಂದು 3-4 ಅವಕಾಡೋ ಫ್ರೂಟ್ ಗಿಡ ಇದೆ ಅಂತ. ಇದು ಒಂದು ಗಿಡ, ಇಲ್ಲಿ 2 ಇದೆ. ಇದು ಒಂದು ಅವಕಾಡೋ ಗಿಡ. ಎಲ್ಲೋ ಮಧ್ಯದಲ್ಲಿ ಜೇನು ಗೂಡು ಕಟ್ಟಿರ್ಬೇಕು. ಇನ್ನೂ ಆಲ್ರೆಡಿ ಇಲ್ಲಿ ಅವಕಾಡೋ ಶುರು ಆಗಿದೆ. ಐ ಥಿಂಕ್ ಫ್ಲವರಿಂಗ್ ಇತ್ತು, ಹಾಗೆ ಸಣ್ಣ ಸಣ್ಣ ಕಾಯಿಗಳು ಬಿಟ್ಟಿದೆ. ಇದು ಸಣ್ಣ ವೆರಿ ಕ್ಯೂಟ್ ಚಿಕ್ಕ ಚಿಕ್ಕ ಅವಕಾಡೋ ಇವಾಗ ಶುರು ಆಗಿದೆ. ಐ ಥಿಂಕ್ ಈ ಗಿಡದಲ್ಲಿ ಇದೆ ಫಸ್ಟ್ ಈಲ್ಡು. ಹಾಗೆ ಮನೆ ಹಿಂದ್ಗಡೆನೂ ಹಾಗೆ ಸ್ವಲ್ಪ ಮನೆ ಹಿಂದ್ಗಡೆನೂ ಜಾಗ ಬಿಟ್ಕೊಂಡಿದೀವಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ಮನೆಗೆ ಬೇಕಾಗಿರೋ ನುಗ್ಗೆ ಸೊಪ್ಪು, ನುಗ್ಗೆ ಗಿಡ ಅದೆಲ್ಲ ಇಲ್ಲಿ ಹಾಕೊಂಡಿದ್ದೀವಿ. ನೆಲ್ಲಿಕಾಯಿ, ಸೀಬೆ ಗಿಡ ಎಲ್ಲ ಇದೆ ಇಲ್ಲೇ. ಮತ್ತು ಇದು ಸಂಪಿಗೆ ಮರ. ಇನ್ನು ಹೂ ಒಂದು ಬಿಡ್ತಾ ಇರುತ್ತೆ ಅವಾಗ. ಇದು ಸೆಂಟರಲ್ಲಿ ಸಂಪಿಗೆ ಹಾಕ್ಬೇಕಂತ. ಇದು ಹಾಗೆ ಫಿಗ್ ಟ್ರೀ. ಅಂಜೂರದನ್ನು
ಸೊ ಇಲ್ಲಿ ಅಂಜೂರದ ಫ್ರೂಟ್ ಎಲ್ಲ ಬಿಟ್ಟಿದೆ, ಒಂದೆರಡು ಸಲ ಕಿತ್ಕೊಂಡು ತಿಂದಿದ್ದೀನಿ. ಸೊ ಇದು ಅಂಜೂರದ ಮರ. ಮತ್ತು ಹಾಗೆ ಇದು ನಮ್ಮ ತೋಟದ ಮನೆ ಹಿಂದ್ಗಡೆ ಬ್ಯಾಕ್ ಯಾರ್ಡ್ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮಳೆ ಬಿದ್ದಿದೆ, ಸೊ ಅಲ್ಲಿ ಪಪ್ಪಾಯ ಗಿಡ ಮತ್ತು ಸೀಬೆ ಗಿಡ ಎಲ್ಲ ಹಾಕಿದ್ದೀನಿ. ಅದು ಇನ್ನೊಂದಿನ ತೋರಿಸ್ತೀನಿ. ಫುಲ್ ಮಳೆ ಬಿದ್ದು ನೆಲ ಎಲ್ಲ ತುಂಬ ಒದ್ದೆ. ಅಲ್ಲಿ ನೇರಳೆ ಗಿಡ ಹಾಕಿದ್ದೀವಿ, ನೇರಳೆ ಮರ ಹಾಕಿದ್ದೀವಿ. ಅದು ಹೆಚ್ಚು ಕಡಿಮೆ ಹೂ ಬಿಡ್ತಾ ಇದೆ ಇವಾಗ. ಸೊ ಇದು ನಂದೊಂದು ಸಣ್ಣ ಫಾರ್ಮ್ ಟೂರು. ಸೊ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಮಾಡ್ತಾ ಜೋರಾಗಿ ಮಳೆನೂ ಬಂದ್ಬಿಡ್ತು. ಸೊ ನಾನು ತೋರಿಸ್ಬೇಕಂತಿದ್ದು ಫಾರ್ಮ್ ಟೂರ್, ಐ ಥಿಂಕ್ ನಾನು ಏನೇನು ತೋರಿಸ್ಬೇಕಂತಿದ್ದೆ ಅಷ್ಟು ತೋರಿಸಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.